ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನು ಎತ್ತ ಅಂತ ನಾವು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬು ಹಾಗೆ ಶೇರು ಇಷ್ಟ ಆದರೆ ಮಾತ್ರ. ಇನ್ನು ಭಾರ್ಗವಿ ಅಂತ ಹೇಳಿ ಇವರು ಆನಗೋಡು ಅಂತ ಹೇಳ್ಬಿಟ್ಟು ಆ ಒಂದು ಊರಿನ ಕಡೆಯವರಾಗಿರ್ತಾರೆ. ಸಮಸ್ಯೆ ಬಂದ್ಬಿಟ್ಟು ಏನಪ್ಪ ಅಂದರೆ, ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ, ಸಂಸಾರದಲ್ಲಿ ಏರುಪೇರು, ಆದರೆ ತೂತ ಬಗಲ್ಲಾಗಿ 2 ಭಾಗ ಆಗೋಗಿದೆ. ಆ ರೀತಿ ದೆಂಗ್ತಾರೆ ಯಜಮಾನರು. ಆದರೂ ಸಹ ವರದಕ್ಷಿಣೆ ಬೇಕು ಅಂತಾರೆ ಪತಿ ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಇದೊಂದು ಸಮಸ್ಯೆ ಆಗಿ ಕೂತ್ಬಿಟ್ಟಿದೆ. ಏನು ಮಾಡೋದಕ್ಕಾಗಲ್ಲ, ದುಡಿಬೇಕು ಅನ್ನೋ ಒಂದು ಏನು ವಿಚಾರನೇ ಮರೆತುಬಿಟ್ಟಿರ್ತಾವೆ ಮುಂಡೆವು, ಏನು ಮಾಡೋಕ್ಕಾಗಲ್ಲ. ಮತ್ತು ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ ನೋಡ್ಬೋದು. ಮೊದಲನೇದು, ಕೈಕಾಲು ಗಟ್ಟಿ ಇರಬೇಕಾದ್ರೆ ಏಕೆ ವರದಕ್ಷಿಣೆ ಕೇಳಬೇಕು? ನಿಜವಾದ ಮನಸ್ಸಿನಿಂದ ಪ್ರೀತಿ ಮಾಡಿದರೆ ಅದೆಲ್ಲ ಯಾರೂ ಕೇಳಲ್ಲ ಮತ್ತು ಬೇಕಾಗೂ ಇಲ್ಲ. ಇವರೆಲ್ಲ ಮನೆಯಲ್ಲಿ ಏನು ಸ್ನೇಹಿತರೆ, ಈ ರೀತಿಯಾಗಿ ಮಾಡಿದಾಗ ಮದುವೆನ ಏನು ಮಾಡಲಿಕ್ಕಾಗಲ್ಲ, ಈ ರೀತಿ ಸಮಸ್ಯೆ ಉಂಟಾಗ್ತದೆ. ದುಡಿಯೋಕ್ಕೆ ಯೋಗ್ಯತೆ ಇಲ್ಲದಾಗ ಮಾತ್ರ ಅದೆಲ್ಲ ಕೇಳೋದು, ಓಕೆನಾ? ತಿರ್ಬೋಕಿಗಳು ಭಿಕ್ಷೆ ಬೇಡಿ ತಿನ್ನೋದು, ಇದೊಂದೇ ಗೊತ್ತಿರೋದು. ಇತ್ತೀಚಿನ ದಿನಗಳಲ್ಲಿ ವರದಕ್ಷಿಣೆ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಇದು ಬಹಳ ಒಂದು ಕೆಳಮಟ್ಟದಲ್ಲಿ ಇರೋ ಅಂಥದ್ದು ಅಂತ ಹೇಳ್ಬೋದು. ಇನ್ನು ನಿರ್ಧಾರದ ಬಗ್ಗೆ ಮಾತುಗಳಲ್ಲಿ ಏನಪ್ಪ ಹೇಳಬೇಕು ಅಂತಂದರೆ, ಮನೆಯಿಂದ ಒಂದು ಸ್ವಲ್ಪ ಸಹಾಯ ಕೂಡ ಸಿಗೋಲ್ಲ, ಓಕೆನಾ? ಅಂದರೆ ಇವ್ರ ಮನೆ ಕಡೆಯಿಂದ ಒಂದು ಸ್ವಲ್ಪನೂ ಕೂಡ ಸಹಾಯ ಸಿಗೋಲ್ಲ. ಅದೇನೇ ಕೆಲಸ ಆಗಿರ್ಬೋದು. ಮನೆ ಕಟ್ಟೋಕ್ಕೆ ಸಿಮೆಂಟ್ ಇಟ್ಟಿಗೆ ಇದು ಯಾವುದೂ ಸಿಗೋಲ್ಲ. ಬೇಕಾದರೆ ಬೇರೆ ಏನಾದರೂ ಮಾಡ್ತೀವಿ, ಅದು ಬಿಟ್ಟರೆ ಇನ್ಯಾವುದೇ ರೀತಿಯಾದ ಒಂದು ಸಹಾಯ ಸಿಗೋದಿಲ್ಲ. ನುಗ್ಗಿಸುವಾಗ ಹಳೆ ಕತೆ ಏನಾದರೂ ನೆನೆಸಿ ಹರ್ಟ್ ಮಾಡುವ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಹಳೆ ಘಟನೆ ಏನಿದೆ ಅವೆಲ್ಲ ಹರ್ಟ್ ಮಾಡೋಂಗಿಲ್ಲ. ಮತ್ತು ಸಾಮಾನು ಯಾರಿಗೂ ಮುಟ್ಟೋಕ್ಕೂ ಸಹ ಕೊಡೋದಿಲ್ಲ ಅಂತ ಇಲ್ಲಿ ಕೊಟ್ಟಿಲ್ಲ, ಮತ್ತು ಮುಂದೇನೂ ಕೊಡೋದಿಲ್ಲ ಬೇರೆ ಯಾರಿಗೂ. ಯಾರು ತಾಳಿ ಕಟ್ತಾರೆ ಅವ್ರಿಗೆ ಮಾತ್ರ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು, ಅಷ್ಟೇನೇನಿಲ್ಲ. ಮತ್ತು ಸ್ನೇಹಿತರೆ, ಇವೊಂದು ಗೋಟ್ ಫಾರ್ಮ್ ಇದೆ, ಕುರಿಮೇಕೆ ಫಾರ್ಮು. ಅಲ್ಲಿ ಕೆಲಸಗಾರರು ಬೇಕಾಗಿದ್ದಾರೆ. ಅಕೊಮೊಡೇಷನ್ ಮತ್ತು ಫುಡ್ ಪ್ರೊವೈಡೆಡ್ ಈ ರೀತಿಯಾಗಿರ್ತದೆ ನೋಡ್ಬೋದು. ವಿ ಆಫರ್ ಫ್ರೀ ಫುಡ್ ಆ್ಯಂಡ್ ಎ ಪ್ಲೇಸ್ ಟು ಸ್ಟೇ. ಎನಿ ಪರ್ಸನ್ ಹೆಲ್ಪ್ ನೀಡೆಡ್ ವಿಲ್ ಆಲ್ಸೋ ಬಿ ಸಪೋರ್ಟೆಡ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ವರ್ಕ್ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಫುಲ್ ಡೇ ಇರುತ್ತೆ, ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗು. ಮಸ್ಟ್ ಸ್ಟೇ ಆನ್ ದ ಫಾರ್ಮ್ ಅಂಡ್ ಬಿ ಅಟೆಂಟಿವ್ ಅಂತ ಹೇಳಿದ್ದಾರೆ. ಅಂದರೆ ಫಾರ್ಮಲ್ಲಿ ಇರಲೇಬೇಕಾಗ್ತದೆ, ಮತ್ತು ಕೆಲಸದ ಕಡೆ ಒಂದು ಗಮನವನ್ನು ಕೊಟ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿಭಾಯಿಸಬೇಕಾಗ್ತದೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನೇನಪ್ಪ ಅಂದರೆ, ಕೆಲಸ ಮಾಡೋದ್ರಲ್ಲಿ ಟೇಕ್ ಕೇರ್ ಆಫ್ ಗೋಟ್ಸ್ ಆ್ಯಂಡ್ ಶೀಪ್ಸ್ ಥ್ರೂಔಟ್ಸ್ ದ ಡೇ, ಪ್ರೊವೈಡ್ ವಾಟರ್ ಆ್ಯಂಡ್ ಫೀಡ್ ರೆಗ್ಯುಲರ್ಲಿ ಆ್ಯಂಡ್ ಆನ್ ಟೈಮ್, ಎನ್ಶ್ಯೂರ್ ಆಲ್ ಅನಿಮಲ್ಸ್ ಆರ್ ಹೆಲ್ತಿ ಆ್ಯಂಡ್ ಸೇಫ್. ಅಂದರೆ ಎಲ್ಲ ಮೇಕೆ ಕುರಿಗಳು ಹೆಲ್ತಿಯಾಗಿದ್ದಾವೆ ಅಂತ ನೋಡ್ಕೋಬೇಕು, ಮತ್ತು ಸೇಫ್ ಇದಾವ ಇಲ್ವಾ ಅಂತ ನೋಡ್ಕೋಬೇಕಾಗ್ತದೆ. ಇದಿಷ್ಟೇ, ಇನ್ನೇನಿಲ್ಲ. It's all about humanity.